ಹೊಲ್ಟಿರಾ? ಗೊತ್ತು. ಬೆಳಗ್ಗೆ ಇನ್ನೂ ಹಳ್ಳಿಲ್ಲ ಕಣಮ್ಮ. ಹಾಯ್ ಫ್ರೆಂಡ್ಸ್, ನಮಸ್ಕಾರ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಪೂಜಾ BH ಕನ್ನಡ ವ್ಲಾಗ್ ಚಾನಲ್. ಟೈಮ್ ಬಂದು ಈಗ 7 ಗಂಟೆ ಆಗೈತೆ ನೋಡ್ರಿ. 7 ಗಂಟೆಗೇ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದ್ರೆ ಹೇಳ್ತೀನಿ. ಇವತ್ತು ಹುಣ್ಣಿಮೆ ನೋಡ್ರಿ, ಪೌರ್ಣಮಿ. ಹಾಗಾಗಿ ನಮ್ಮೂರಲ್ಲಿ ಈ ಹುಣ್ಣಿಮೆನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು, ಹೋಳಿ ಹಬ್ಬ ಅಂಥೇಳಿ. ಇದು ಹೋಳಿ ಹುಣ್ಣಿಮೆ ನೋಡ್ರಿ. ಈ ಹುಣ್ಣಿಮೆನ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊತೀವಿ ನಮ್ಮೂರಲ್ಲಿ. ಇಲ್ಲಿ ಏನೋ ಅಷ್ಟೊಂದು ಜೋರಾಗಿ ಏನು ಮಾಡಲ್ಲ. ನಮ್ಮ ಕಡೆ ಕಾಮಣ್ಣನ ಸುಡ್ತೀವಿ. ಕಾಮಣ್ಣನ ಸುಟ್ಟು ಮಾರನೇ ದಿವಸನೇ ಹೋಳಿ ಹಬ್ಬ ಆಚರಿಸ್ತೀವಿ ನೋಡ್ರಿ. ಬಣ್ಣ ಆಡ್ತಾರೆ. ಇಲ್ಲಿ ನಮ್ಮ ಸೈಡ್ ನಾವು ಇದ್ದಲ್ಲಿ ಏನೂ ಆ ಥರ ಏನೂ ಇಲ್ಲ. ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ನೋಡ್ರಿ. ಪೌರ್ಣಮಿ ಆಗಿರೋದ್ರಿಂದ ಬೆಟ್ಟಕ್ಕೆ ಹೋಗಿ ಬರೋಣ. ಭಾಳ ದಿವಸ ಆಯಿತು ಹೋಗಿಲ್ಲ. ಹಂಗಾಗಿ ನಮ್ಮದು ಒಂದು ಸ್ವಲ್ಪ ಹರಕೆನೂ ಇತ್ತು, ಬೆಟ್ಟ ಹತ್ತಬೇಕಾಗಿತ್ತು. ಅದಕ್ಕೆ ಹೋದ್ರಾಯ್ತು ಅಂಥೇಳಿ. ನಮ್ಮ ಮನೇಲಿ ಕೆಲಸನೇ ಐತೆ, ಆದರೆ ಕೆಲಸಕ್ಕಿಂತ ಮುಖ್ಯ ಇದಾಗಿತ್ತು ನಮಗಿವತ್ತು. ಅದಕ್ಕೆ ಹೋಗಲೇಬೇಕು ಅಂತೇಳಿ ಬೆಳಗ್ಗೆ ಬೇಗನೆ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊರಟಿದ್ದೀವಿ. ಬೆಟ್ಟಕ್ಕೆ ಹೊರಟಿದ್ದೀವಿ. ಬರೀ ನಮ್ಮ ಜೊತೆಯಲ್ಲಿ ನೀವು ಸಿದ್ದಪ್ಪಜ್ಜಿಯಿಂದ ದರ್ಶನ ಮಾಡ್ಕೊಂಬರೋರಂತೆ. ಕಾಯಿ ಆಗ್ಬೇಕಂದ್ರೆ ಅದೇ ಮುಂದೆ ಎಳ್ನೀರಾಗಿ ಕಾಯಿ ಆಗ ಒಂದು 2 ವರ್ಷ ಅಮ್ಮ ಎಕ್ಸ್ಟ್ರಾ ಬೇಕು. ಹೌದಾ? ನಿನಗೂ ಗೊತ್ತು, ನನಗೆ ಗೊತ್ತು ನೋಡ್ರಿ. ಎಲ್ಲ ಎಳ್ನೀರು ಕುಡಿದಾದ್ಮೇಲೆ 2 ವರ್ಷ ಕರೆಕ್ಟ್. 2 ವರ್ಷ ಕಾಯಿಗೆ ಬೇಕು. ಕಾಯಿ ಶುಂಠಿ ಇದಾ ಹಾಕಿದಾರ ಇಲ್ಲ? ಹಾಕಿದ್ದಾರೆ. ಸ್ಟೇಷನ್ ಮುಗಿದು ಹಾಕಿದ್ದಾರೆ. 7 ಗಂಟೆಗೆ ಹೋಗ. ಎಷ್ಟು ನೀನು? 6 ಗಂಟೆಗೆ 6 ಕಾಲಿಗೆ ಹೋಗೋಣ. ಹೇಳಿದ್ನಪ್ಪ ಹಂಗಂತ. ನಾವು ಹೇಳೋದೊಂದು ಮಾಡೋದೊಂದು ಮಾಡಲ್ಲ. ನಾವು ಹೇಳೋದೇ ಒಂದು. 6 ಗಂಟೆಗೆ ಮನೆ ಬಿಡಬೇಕು ಅಂತಿದ್ರು. ಇದು ನಮ್ಮ ಮಾತವ ಕೇಳ್ತಾರೆ. 6 ಗಂಟೆಗೆ ಹೋಗೋಣ ಅಂತ ಹೇಳಿದ್ದು. ಎಷ್ಟಾಯ್ತು ಟೈಮು? 7:15 ಆಯಿತು. ಅಮ್ಮ 1:15 ಗಂಟೆಗೆ ಎಕ್ಸ್ಟ್ರಾ 1:15 ಗಂಟೆ ಎಕ್ಸ್ಟ್ರಾ ತಗೊಂಡಿದ್ದೀರಿ ನೋಡಪ್ಪ. ಏನು ಮಾಡಿದ್ರೋ ಗೊತ್ತಿಲ್ಲ ಕೆಲಸನ. ಬರೀ ಎಲ್ಲ ನನ್ನ ಮೇಲೆ ಹಾಕಿದ ನಾನು ಅಂತೇಳಿ ಹಿಂಗೆ ಆಗೋದು ನಮ್ಮ ಮನೇಲಿ. ಬೆಳಗಿನ ಟೈಮು 5 ಗಂಟೆಗೆ ಎದ್ದೀವಿ. ಎದ್ದೇಳಿ ನೋಡಿ, ನಾನು ಕರೆಕ್ಟಾಗಿ 5:25 ಆಗಿತ್ತು ನಾನು ಇದ್ದಾಗ. ಅದಲ್ಲ, ಇದು 25 ನಾನು ಎದ್ದಾಗ. ನಾನು ಎದ್ದು ಕಸ ಗುಡಿಸಿ ಹಾಸಿಗೆಲ್ಲ ತೆಗೆದು ಕಸ ಗುಡಿಸಿದ್ದೀನಿ. ನಾನು ನೆಲ ಒಂದೇ ವರ್ಷ ಆಗೋದು. ಅಷ್ಟೇ ಕೆಲಸ. ಮತ್ತಿನ್ನೇನು ಹೂವು ಅಂತಿರ್ಲಿ ಯಾಕೆ ಮತ್ತಿನ್ನೇನು ಮಾಡಿದ್ರಿ? ಇಬ್ಬರು ಸೇರಿ ಪೂಜೆ ಮಾಡಕ್ಕೆ ಬಿಟ್ರೆ ಅರ್ಧ ಮಾಡಿಬಿಟ್ರೆ ಕುಡ್ಕೊಂಡು ಚಂದಾಗಿ ಹಿಡಿಲಿಲ್ಲ, ಏನೂ ಇಲ್ಲ. ಪೂಜೆ ಮಾಡಿರಿ. ಎಷ್ಟು ಚಂದ ಮಾಡ್ಬೇಕು ಪೂಜೆ ಮಾಡಿರಿ. ಬೆಳಗಿನ ಜಾವ ಪೂಜೆ ಹೂವು ಹೊತ್ತೆಗೆ ಹೂವು ಎರಿಸಿ. ಈ ಕಡೆ ಒಂದು ಸ್ವಲ್ಪ ತಗೊಂಬಂದಿನಿ. ಹೂ ಕಮ್ಮಿ ಬಿದ್ದು ಅಲ್ಲಿ ಪೂಜೆ ಮಾಡೋದು. ನಮ್ಗೆ ಫುಲ್ ಸ್ವಚ್ಛ ಅದವಲ್ಲ. ಹೋದ್ಸಲ ಬರ್ಬೇಕಾದ್ರೆ ಫುಲ್ ತುಂಬಿತ್ತಲ್ಲ. ಅರ್ಧ ಇತ್ತು ಅನ್ಸುತ್ತೆ. ಫುಲ್ ಜೋರು ಕಮ್ಮಿ ಇತ್ತು. ಈಗೆಲ್ಲಿ ಆ ಕಡೆ ಇತ್ತು. ಆ ಕಡೆ ಸ್ವಲ್ಪ ಇನ್ನು ಈಗ ಬೇಸಿಗೆ ಸ್ಟಾರ್ಟ್ ಆಗೈತಲ್ಲ. ಇಷ್ಟೇ ಬಿಸಿಲಿ.
ಫ್ರೆಂಡ್ಸ್ ಇವಾಗ ಬೆಟ್ಟ ಹತ್ತಿ ಬಂದ್ವಿ ನೋಡ್ರಿ. ಈಗ ಅಲಂಕಾರ ಮಾಡ್ತಿದ್ದಾರೆ, ಹೂವಿನ ಅಲಂಕಾರ ದೇವರಿಗೆ. ಬಟ್ ಆದ್ರೂ ಇವಾಗಲೇ ನೋಡ್ರಿ ಎಷ್ಟೊಂದು ರಶ್ ಇತ್ತು ಅಂತೇಳಿ. ಬೆಳಗ್ಗೆ 6 ಗಂಟೆಯಿಂದನೇ ಸ್ಟಾರ್ಟ್ ಆಗುತ್ತೆ, ಇನ್ನೂ ಕತ್ಲೆ ಇರುತ್ತೆ ನೋಡ್ರಿ. ಆವಾಗಲೇ ಹತ್ತುತ್ತಾರೆ ಬೆಟ್ಟನ. ಬೇಗ ಹತ್ತಿದ್ರೆ ಬೇಗ ಬಿಸಿಲನ್ನಷ್ಟೊತ್ತಿಗೆ ಹತ್ತಿ ಇಳಿಬೋದು ಅಂತೇಳಿ ಬೇಗನೆ ಹತ್ತುತ್ತಾರೆ. ಪೌರ್ಣಮಿ ದಿನ ಫುಲ್ ರಶ್ ಇದ್ದೇ ಇರುತ್ತೆ. ಇವಾಗ ನೋಡ್ರಿ ನಾವು ಈ ಕಡೆಯಿಂದ ಹತ್ತಿ ಅಲ್ಲಿ ಒಳಗಡೆ ಒಂಥರ ಅಂದರೆ ಮುರುಕ್ಲು ಥರ ಐತೆ ನೋಡ್ರಿ, ಅದೆಲ್ಲ ಮುಗಿಸ್ಕೊಂಡು ಅಲ್ಲಿ ಮುಂದೆ ಏನು ಕಾಣಿಸುತ್ತಲ್ಲ ಕ್ಯೂ, ಅಲ್ಲಿಗೆ ಬರಬೇಕು ನಾವು. ಅಲ್ಲಿಂದ ಕ್ಯೂ ಅಲ್ಲಿ ದೇವ್ರ ದರ್ಶನನೂ ಆಯಿತು ನೋಡ್ರಿ. ತುಂಬ ಚೆನ್ನಾಗಾಯಿತು ದರ್ಶನ. ಒಕ್ಕತ್ರ ಇಲ್ಲ ಸರ್ ಅಲ್ಲ ದರ್ಶನ ಎಲ್ಲ ಮುಗೀತು ನೋಡ್ರಿ. ಹಣ್ಣು ಕೈ ಮಾಡಿಸ್ಕೊಂಡು ದರ್ಶನ ಎಲ್ಲ ಮಾಡ್ಕೊಂಡು ಆದಮೇಲೆ ಒಂದು ಫೋಟೋ ತೆಕ್ಕೊಳ್ಳಿಲ್ಲ ಅಂದರೆ ಸಮಾಧಾನನೇ ಆಗಂಗಿಲ್ಲ. ಒಂದು ಫೋಟೋ ತೆಕ್ಕೊಂಡ್ರಾಯ್ತು ಅಂಥೇಳಿ ಬಂದ್ವಿ. ಫುಲ್ ರಶ್ಶು ಮತ್ತು ಬಿಸಿಲು ಕಣ್ಣಿಗೆ ಕುಗ್ತಾ ಇತ್ತು, ಕರೆಕ್ಟಾಗಿ ಬರಲಿಲ್ಲ. ಮತ್ತು ಈ ಕಡೆ ಬಂದು ಒಂದೆರಡು ಸೆಲ್ಫಿನೂ ತೆಕ್ಕೊಂಡ್ವಿ. ನಿಮ್ಮ ಪಾಪ ಎಲ್ಲೋದ್ರು? ಅಲ್ಲಿ ಹೋದ್ರು. ಅಪ್ಪ ಇನ್ಮೇಲೆ ರಶ್ ಸಿಕ್ಕವ್ರೆ ನಾಯನ. ಇನ್ನು ಫುಲ್ ಕ್ಯೂ ಆಗುತ್ತೆ ನೋಡಿ. ಇನ್ನು ಅಲ್ಲಿ ಮೇಲೆ ಬೆಟ್ಟ ಹತ್ತ ಕ್ಯೂ ಆಗುತ್ತೆ. ಇಲ್ಲೇನು ಅಂತ ಏನು ರಶ್ ಆಗಲ್ಲ, ಹೋಗ್ಬಿಡ್ಬೋದು ಬೇಗ ಬೇಗ. ಆದ್ರೆ ಮೇಲೆ ನೋಡೋಣ ಎಲ್ಲಿದ್ದಾವಂತ. ನಂಗೆ ಅದೊಂದೇ ಮೈಂಡಲ್ಲಿ ಇರುತ್ತೆ ಯಾವಾಗಲೂ ಬಿಟ್ಟು. ಆಯ್ತಾ? ಸರಿ ಆಯ್ತು. ಇವಾಗ ಊಟ ಟೈಮ್ ನೋಡ್ರಿ. ಪ್ರಸಾದ ಇಲ್ಲಿ ಎನಿ ಟೈಮ್ ಪ್ರಸಾದ ಇದ್ದೇ ಇರುತ್ತೆ ನೋಡ್ರಿ. ಯಾವಾಗಲಾದರೂ ಬನ್ನಿ ನೀವು. ಪೌರ್ಣಮಿ ಅಂತ ಅಷ್ಟೇ ಎಲ್ಲ, ದಿನವಿಡೀ ಇರುತ್ತೆ. ಅನ್ನ ಸಾಂಬಾರು, ಮುದ್ದೆ. ಪೌರ್ಣಮಿ ದಿನ ಮುದ್ದೆ ಮಾಡಿರ್ತಾರೆ, ಮಿಕ್ಕಿದ ದಿನ ಎಲ್ಲ ಅನ್ನ ಸಾಂಬಾರು. ಮತ್ತು ಏನಾರು ಸ್ಪೆಷಲ್ ಡೇ ಇದ್ದಾಗ ಪಾಯಸ ಅದೆಲ್ಲ ಮಾಡಿರ್ತಾರೆ. ಇವತ್ತು ಮುದ್ದೆ, ಅನ್ನ ಸಾಂಬಾರು ಊಟ. ಫ್ರೆಂಡ್ಸು ಈಗ ಬಂದು ನೋಡ್ರಿ, ಟೈಮ್ ಬಂದು 9:30 ಆಯಿತು. 9:30 ಆಯಿತು, 9:45 ಆತ್ರಿ. ಹೈ ಇದು ಮಾಡ್ಬಿಡು, ಕೊಳ್ಳಿಗೆ ಇದು ಮಾಡ್ಕೊಬಿಡಿ. 9:45 ಆಯ್ತಾ ಫ್ರೆಂಡ್ಸ್. ನೋಡ್ರಿ ಆಶೀರ್ವಾದ ಮಾಡಿ ಹಾರ ಕೊಟ್ಟಾರ ನಮ್ಮ JCBಗೆ ಹಾಕಕ್ಕೆ. JCBಗೆ ಹಾಕಕ್ಕೆ ಒಯ್ಬೇಕು ಈ ಸದ್ದ. ತೊಗೊಂಡು ಹೋಗ್ತಿದ್ದಾರೆ ನಮ್ಮ ಮನೇಲಿ. ಡ್ರೆಸ್ ಚೇಂಜ್ ಮಾಡಿದ್ರು ಆಲ್ರೆಡಿ. ಈಗ ಹೊಲ್ಟ್ರು ಡ್ಯೂಟಿಗೆ ಹೊಲ್ಟ್ರು. ಹಾಕಮ್ಮ ಅಕ್ಕವರಿಗೆ ಹಾಕಿ ಕೊಡು, ಪಪ್ಪ ಹೋಯ್ತಾರೆ. ಅದು ಆಶೀರ್ವಾದ ಮಾಡಿಸಿದ್ದು ನಿಂಬೆ ಹಣ್ಣು ಒಂದಿತ್ತಲ್ಲ, ಅದನ್ನು ತೊಗೊತೀರಾ? ಹಿಡಿಲ್ಲ ದೇವರಿಗೆ ಆಶೀರ್ವಾದ ಮಾಡಿಸಿದ್ದು ಹಾರನ. ಈಗ ಕೆಲ್ಸಕ್ಕೆ ಹೋಗ್ತಾರಲ್ಲ, ಅಲ್ಲೇ ಹೋಗಿ ಹಾಕ್ತಾರೆ ನೋಡ್ರಿ JCBಗೆ. ಕಾರಿಗೆ ಹಾಕಿದ್ರೆ ಬರ್ತಿತ್ತು, ಕಾರಿಗೆ ಏನು ಹಾಕಿಲ್ಲ ನೋಡ್ರಿ JCBಗೆ. ಅದು JCBಗೆ ಅದು ಹಾಕೋದು ನಾವು. ಏನು JCBಗೆ ಅಂತಾನೆ JCBಗೆ ಹಾಕ್ರಿ ಅಂತೇಳಿ ಅಷ್ಟು. JCB ಹಾಕಿದ್ಮೇಲೆ ನಮ್ಮದು ಹಣ್ಣು ಕೈ ಮಾಡ್ಸ್ಕೊಂಬಂದ್ವಿ. ಎಲ್ಲ ಹಂಗೆ ಇದಾವು. ಏನು ನಿಮ್ಗೆ ಬ್ಯಾಂಡ್ ಕೊಡ್ಲೆ? ಇದ್ದರೆ ಪಚ್ ಬ್ಯಾಂಡ್ ಕೊಡ್ಲೆ? ತಗೊಳ್ಳಿ. ಪಿಂಟು ಏನೋ ತಿಂದೇ ಇಲ್ಲ ನೋಡ್ರಿ. ಅವಂಗೂ ಬ್ರೆಡ್ಡು ಟೀ ಹಾಕಿ ಹೋಗಿದ್ದೆ, ತಿಂದೇ ಇಲ್ಲ ಮಗ. ಯಾಕೆ ಹಂಗೆ ಇಟ್ಟು ನೋಡ್ರಿ. ನಾನು ಅದರಲ್ಲೇ ಕಕ್ಕ ಮಾಡ್ಯಾನ. ತೆಗೆದೊಗಿಬೇಕಿಲ್ಚಿ ನಾವು ಅದನ್ನು. ಅದರಲ್ಲೇ ಕಕ್ಕ ಮಾಡ್ಯ ನೋಡೋ ಪಿಂಟೆ. ತಿಂದು ಏನೂ ತಿನ್ನಲ್ರಿ ಅವ. ಕರೇನೆ ನಾವು ಮುಂದಿರ್ಬೇಕು, ಮುಂದಿದ್ರೆ ಮಾತ್ರ ಊಟ ಮಾಡೋದು. ಇಲ್ಲಿಕಂದ್ರೆ ಏನೂ ಮುನ್ನಲ್ಲ. ಹಣ್ಣು ಒಯ್ತೀರಾ? ಅದನ್ನು ಹಣ್ಣು ತೊಗೊತೀರಾ?
ಅಲ್ಲ ಇದು ಏನು ಒಯ್ತಿರವಲ್ಲ ನಿಂಬೆಣ್ಣ ಹಾಂ ಹಾಕು ಇದಾವ ಗಾಡಿಯಾಗ ಈಗ ಐತೆ ಮೊನ್ನೆ ಇಟ್ಟಿಲ್ಲ ಇವಾಗ ಆ ಗಾಡಿಯಾಗ ಇಲ್ಲಿ ಬಂದ ಪಿಂಟು ಯಾಕವ್ವ ಏನೋ ಉಂಡಿದ್ದು ಮುಂದಿನ ತಿಂಗಳು ಜಾತ್ರೆ ಐತೆ ನೋಡ್ರಿ ಇದ್ರದ್ದು ಹಾಗಾಗಿ ಪಾಂಪ್ಲೆಟ್ಸ್ ಎಲ್ಲ ಕೊಟ್ಟಾರ ಜಾತ್ರೆ ನೋಡೋಣ ಊರಿಗೆ ಹೋಗೋಣ ಅಂತ ಅನ್ಕೊಂಡಿದ್ವಿ ಏನು ಊರಿಗೆ ಹೋಗೋದಾಗುತ್ತೋ ಜಾತ್ರೆಗೆ ಹೋಗೋದಾಗುತ್ತೋ ಗೊತ್ತಿಲ್ಲ ಮುಂದಿನ ತಿಂಗಳು 25ಕ್ಕೆ ಜಾತ್ರೆ ಐತೆ ನೋಡ್ರಿ ಇಲ್ಲಿ ಐತೆ ನೋಡ್ರಿ ಗುರುವಾರ ಮಧ್ಯಾಹ್ನ 1 ರಿಂದ 6 ಗಂಟೆವರೆಗೆ ಪಲ್ಲಕ್ಕಿ ಉತ್ಸವ ಹಾರ್ನಳ್ಳಿ ನಮ್ಮೂರಾಗ ಗನ ಜೋರಾಗುತ್ತೆ ನೋಡ್ರಿ ಇದು ನೋಡಿರಿ ಮುಂದಿನ ತಿಂಗಳು ಜಾತ್ರೆಗೆ ಹೋಗೋದು ಹೋದ ವರ್ಷ ಹೋಗಿದ್ವಿ ನೋಡ್ರಿ ಹೋದ ವರ್ಷ ವಿಡಿಯೋ ಮಾಡಿದ್ದೀನಿ ನಾನು ಹೋಗಿದ್ವಿ ಹೋದ ವರ್ಷ ಈ ವರ್ಷ ಇದ್ರೆ ಹೋಗೋದು ಇಲ್ಲಾಂದರೆ ಇಲ್ಲ ರಜಾ ಕೊಟ್ಟಿತ್ತಲ್ಲ ನಂಗೆ ಸ್ಕೂಲ್ ಇನ್ನೂ ಒಂದು ಐತೆ ನೋಡ್ರಿ ಯಾಕಿಂದ ಅಷ್ಟೇ ಈ ಸಲ ಲಾಸ್ಟ್ ಎಕ್ಸಾಮು ಅದು ಒಂದು ಮುಗಿದ್ರೆ ಮುಗೀತು ನಮ್ಮದು ಕೆಲಸ ಅಂತ ಏನೂ ಇಲ್ಲ ನೋಡ್ರಿ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಈಗ ಆಯ್ತು ಆಮೇಲೆ ಮಾಡ್ತೀನಿ ಹೊಲ್ಟ್ರಾ ತೊಗೊಂಡ್ರ ಅಣ್ಣಗ ರೀ 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 ಹೋದ್ರು ನೋಡ್ರಿ ಈಗ ಅವರು ಈ ಸದ್ಯ ಏನೈತಿ ಕೆಲಸ ಅಂತ ಏನಿಲ್ಲ ಎಲ್ಲ ಬೆಳಗ್ಗೆನೇ ಮಾಡಿದ್ದೀನಿ ಊಟನೂ ಅಲ್ಲೇ ಮಾಡ್ಕೊಂಬಂದೀವಿ ಹಾಗಾಗಿ ಏನೂ ಕೆಲಸ ಏನಿಲ್ಲ ಡ್ರೆಸ್ ಚೇಂಜ್ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ನೋಡ್ರಿ ಅಷ್ಟೇ ಮತ್ತು ಮಧ್ಯಾಹ್ನಕ್ಕೆ ನೋಡ್ಕೊಂಡು ಏನಾಗುತ್ತೆ ಕೆಲಸದನ್ನು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕ್ಬೇಕು ಬೆಳಗ್ಗೆ ಹಾಕಿಲ್ಲ ಹಂಗೆ ಹೋಗೀನಿ ಅದೊಂಚೂರು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕ್ತೀನಿ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಕೊಳ್ಳೋದಂಗೆ ಏನ ಏನು ಮಾಡತ್ತಿ ಹೇಳಿ ನೋಡ್ರಿ ಪಿಂಟ್ಯಾಗ ನೀರು ಹೊಡೆದಲ್ಲಿ ಕುಂದ್ರಿಸಿ ನೋಡ್ರಿ ಕಾಣಿಸಲ್ಲ ಹಿಂಗೆ ಕಚ್ಬೇಕು ನಿನಗೆ ಮತ್ತೆ ನೋಡ್ರಿ ಹಿಂಗೆ ಕಚ್ಚ ನೋಡ್ರಿ ಇಲ್ಲಿ ನೋಡು ಈಗ ಇನ್ನೂ ಸ್ವಲ್ಪ ನಿಂತು ಹೊಡೆದ್ರೆ ಹಾಕಿದ್ದಿಲ್ಲ ಇಲ್ಲಿ ಅಲ್ಲಿ ಕುಂದ್ರಿಸಿ ಬಂದ ನೋಡ್ರಿ ಗಿಡದ ಇದ್ರ ಮ್ಯಾಗ ಸರಿ ಕಾಣಿಸಲ್ಲ ಅಂತ ಮತ್ತು ಹಂಗೆ ನೀರು ಹೊಡೆದ್ರೆ ಬಿಡ್ತಾನ ಅಲ್ಲಿ ಕುಂದ್ರಿಸಿ ನೋಡ್ರಿ ನೀರು ಹೊಡೆದು ಸ್ನಾನ ಮಾಡ್ಸ್ಯಾಳಿ ಇವತ್ತು ಅವನಿಗೆ ಇದೇ ಕೆಲಸ ಮಾಡಾಕತ್ತಾಳಿ ನೋಡ್ರಿ ಹೆಂಗಾಗಿ ನಮ್ಮ ಪಿಂಟೆ ವಾರಕ್ಕೊಂದ್ಸತಿ ಹಿಂಗೆ ಮಾಡಿದ್ರೆ ಸ್ವಲ್ಪ ಇದಾಗುತ್ತೆ ನೋಡ್ರಿ ಅದಕ್ಕೂ ನೋಡು ತಲೆಗೇನು ಹೊಡಿಸ್ಕೊಲೇ ಇಲ್ಲ ಬ್ಯಾಬಿಡ ಸಾಕು ಬಾ ಹೊಡಿಬೇಡ ಒಂಥರ ಅನ್ಸುತ್ತೆ ಅದಕ್ಕೆ ಚಳಿ ಆಗುತ್ತೆ ಒಂದು 10 ನಿಮಿಷ ಬಿಸಿಲಿಗೆ ಇದ್ಬಿಟ್ರೆ ಒಣಗಿ ಚೆನ್ನಾಗಾಗುತ್ತೆ ನೋಡ್ರಿ ಆಮೇಲೆ ಸಾಕು ಬಿಡು ಹೊಡಿಬೇಡಮ್ಮ ಹಂಗೆ ಹಿಡಿದು ಹೊಡ್ಸ್ಕೊಳತ್ತನ್ನ ಏನದು ಏನು ಹಿಂಸೆ ಮಾಡ್ತಾಳವ ಈಗ ಹೊಡೆದಿಲ್ಲ ಬಿಡು ಸಾಕಷ್ಟೇ ಈಸದ್ ನೋಡೋಕ್ಕಾಗಲ್ಲ ನೋಡ್ರಿ ಅವನ್ನ ಒಣಗಿದ್ಮೇಲೆ ಚಂದ ಕಾಣ್ತಾನೆ ಫ್ರೆಶ್ಶಾಗಿ ಚಂದ ಕಾಣ್ತಾನೆ ಒಂದು ಸ್ವಲ್ಪ ಹೊತ್ತು ಅಲ್ಲೇ ಈ ಕಡೆ ಬಿಸಿಲಿಗೆ ನೀ ಬಾ ನೀನು ಎಳಿಗೆ ಬಾ ಈ ಕಡೆಗೆ ಬಿಸಿಲಿಗೆ ಹೋಗ್ಬಿಡು ಬಾ ಬಿಸಿಲು ಸರಿಯಾಗಿ ಹೊಡಿತೈತಿ 10 ಗಂಟೆಗೆ ಈ ನಾಡಿ ಬಿಸಿಲೈತಿ ಇವತ್ತು ಇಲ್ಲಿ ಕುಂತ್ರಿ ಕಟ್ಟಿ ಮ್ಯಾಗ ಇಲ್ಲಿ ಕಟ್ಟಿ ಮ್ಯಾಗ ಹಾಂ ಕೆಳಗಡೆ ಎಲ್ಲ ಹೊಡಿಸ್ಬಿಡ್ತೀನಿ ಅಲ್ಲೇ ಕೂತ್ಕೊಂಡ್ರಿ ನಾವು ಹೋಗ್ತೀನಿ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಫ್ರೆಂಡ್ಸ್ ಇವಾಗ ಟೈಮ್ ಬಂದು 7 ಗಂಟೆ ಆಗೈತೆ ನೋಡ್ರಿ ನೈನಾ ಕೈಕಾಲು ಮುಖ ತೊಳ್ಕೊಂಡು ದೇವ್ರ ಮನೆ ದೀಪನೂ ಹಚ್ಚಾಳ ದೀಪ ಹಚ್ಚಿ ಇಲ್ಲಿ ಉಯ್ಯಾಲೆ ಮೇಲೆ ಕೂತ್ಕೊಂಡು ಸೀರಿಯಲ್ ನೋಡತ್ತಾಳ ನಾನು ನೋಡೋಣ ಅಂತ ಅಂದ್ಕೊಂಡೆ ಅಡುಗೆ ಮಾಡ್ಬೇಕು ನೋಡ್ರಿ ಸಂಜೆಗೆ ಹಾಗಾಗಿ ಅಡುಗೆ ಮಾಡ್ಬೇಕು ಈ ಸದ್ದ ಅಡುಗೆ ಏನು ಮಾಡಬೇಕು ಏನು ಮಾಡಲಿ ನೈನಾ ನುಗ್ಗೆಕಾಯಿ ಸಾರು ರೈಸು ಅವಳಿಗೆ ಮೊನ್ನೆಯಿಂದ ನುಗ್ಗೆಕಾಯಿ ಸಾಂಬಾರು ಅಂತ ಕೇಳ್ತಾಳೆ ನೋಡ್ರಿ ನುಗ್ಗೆಕಾಯಿ ಅದಾವ ಮನೆಯಲ್ಲಿ ಹಾಗಾಗಿ ನುಗ್ಗೆಕಾಯಿ ಸಾಂಬಾರು ಮಾಡು ಅಂತ ಕೇಳ್ತಾನೆ ಇದ್ದಾಳೆ ಮೊನ್ನೆಯಿಂದ ನಾನೇ ಮಾಡೋಕ್ಕೆ ಬೇಜಾರು ಮಾಡಿಕೊಂಡು ಮಾಡಿರಲಿಲ್ಲ ಇವತ್ತು ನುಗ್ಗೆಕಾಯಿ ಸಾಂಬಾರು ಮತ್ತು ಅನ್ನ ರೊಟ್ಟಿ ಅಂತೂ ಮಾಡೋಂಗಿಲ್ಲ ನೋಡ್ರಿ ಹಿಟ್ಟು ಖಾಲಿ ಆಗೈತಿ ರೊಟ್ಟಿ ಏನು ಮಾಡೋಂಗಿಲ್ಲ ಮಾಡು ಅಂದರೆ ಮುದ್ದೆ ಮಾಡೋದು ಇಲ್ಲಾಂದರೆ ಅನ್ನ ಸಾಂಬಾರು ಉಂಡು ಮಲ್ಕೊಳ್ಳೋದಷ್ಟೇ ಇವಾಗ ಕೆಲಸ ಮರಿ ನುಗ್ಗೆಕಾಯಿ ಸಾಂಬಾರನ್ನ ಮಾಡೋಣತ್ಲೆ ಫ್ರೆಂಡ್ಸ್ ಅಡುಗೆ ಸ್ಟಾರ್ಟ್ ಆಯ್ತು ನೋಡ್ರಿ ಅಲ್ಲಿ ಬೇಳೆ ಕೂಗ್ಸೋಕೆ ಇಟ್ಟಿದ್ದೀನಿ ಇಲ್ಲಿ ನುಗ್ಗೆಕಾಯಿ ಕುದಿಯೋಕೆ ಹಾಕಬೇಕು ಎರಡು ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀನಿ ಬೇಳೆ ಬೇಯಷ್ಟೊತ್ತಿಗೆ ನುಗ್ಗೆಕಾಯಿನೂ ಬೇಯ್ತಾವು ಇಲ್ಲಿ ಕುಯ್ಕೊಂಡೆ ಕೈನ ಅದೇನಾ ನೋಡಿರಿ ಬೇಡ ಅಂದರೆ ಕೇಳ್ತಿಲ್ಲ ಅದು ನಾನೇ ಕಟ್ ಮಾಡ್ಬೇಕಂತ ಏಕಿಷ್ಟು ಕಟ್ ಮಾಡ್ತಿದ್ದಾಳೆ ನಂಗೆ ನುಗ್ಗೆಕಾಯಿ ಸಾಂಬಾರು ಅಂದರೆ ಫುಲ್ ಇಷ್ಟ ಅದು ಚಾಕು ಒಂದು ಸ್ವಲ್ಪ ಮಂಡಾಗೈತೆ ನೋಡಿರಿ ಅದ್ರ ಜೊತೆ ಗುದ್ದಾಡಾಗತ್ತೆ ಬಿಡು ಕೈ ಬಿಡು ನಾ ಹೆಚ್ಕೋತೀನಿ ಕೈ ಬಿಡು ಹಿಂಗೆ ದಂಡಿಗೆ ತೊಗೊಂಡು ಕಟ್ ಮಾಡೋಣ ಇನ್ನೊಂದು ಕಟ್ ಮಾಡೋದು ನೀನೇ ಎರಡು ಮಾಡಿದ್ರು ಹೋಗು ಕಟ್ ಮಾಡತ್ತ ನೋಡಿ ಏನ ಒಟ್ಟಿಗೆ
ಹುಡುಗಿ ಹಪ್ಪಳ ಹಾಕ್ಕೊಡ್ಬೇಕಂತ, ಹಾಗಾಗಿ ಇವ್ನು ತೆಗೆದುಕೊಟ್ಟು ನೋಡ್ರಿ. ಸಾಂಬಾರು ಒಗ್ಗರಣೆ ಹಾಕ್ಬೇಕಾದ್ರೆ ಇವನಂತೂ ಸ್ವಲ್ಪ ಕರ್ದು ಕೊಡ್ಬೇಕಂತ ಆಕೆಗೆ ಅನ್ನ ಸಾಂಬಾರು ಜೊತೆ. ಅದಕ್ಕೆ ತೆಗೆದಿಟ್ಟು ಅವರಿಗೆ ಇವಕ್ಕೂ ನಾವು ಬೋಟಿನ ಎರಡು ತೆಗೆದಿಟ್ಟು ಅವ್ರಿಗೆ ಇಷ್ಟು ಕರಿಬೇಕು. ಇಷ್ಟು ನೀರು ಬಿಸಿ ಆಗೋದಷ್ಟ ಪಟ್ನೆ ಅದಕ್ಕೆ ಹೆಚ್ಕೊತೀನಿ. ಹೆಚ್ಕೊಂಡು ಕುದಿಸ್ತೀನಿ ನುಗ್ಗೆಕಾಯಿನ. SSR ಅಲ್ಲ, SSR ಏನೈತೆ ನಾವು ಪ್ರೀಮಿಯಮ್ ಜೀರಾ ಕ್ವಾಲಿಟಿ. ಇದು ಜೀರಾ ರೈಸ್ ಇದು? ಎಸ್. ಅದು ಮೊದಲು ಮತ್ತಿತ್ತಲ್ಲ ಆ ಪ್ಯಾಕೆಟ್ ಅಕ್ಕಿ ಸೂಪರ್ ಐತೆ ನೋಡ್ರಿ. ಅಕ್ಕಿ ಅವತ್ತೇ 2 ಪ್ಯಾಕೆಟ್ ತೊಗೊಂಬಂದಿದ್ವಿ, 1 ಪ್ಯಾಕೆಟು ಯೂಸ್ ಮಾಡಿದ್ವಿ, ಖಾಲಿ ಆಯಿತು. ಇದೊಂದು ಪ್ಯಾಕೆಟು ಚಲೋ ಐತೆ ನಂಗೆ ಅನ್ಸುತ್ತೆ. ಅಕ್ಕಿ ನೋಡಿದ್ರೆ ಗೊತ್ತಾಗ್ತೈತಿ, ಸೂಪರ್ ಐತೆ ನಂಗೆ ಅನ್ಸುತ್ತೆ. ಮೇಲೆ ಎತ್ತಿಟ್ಟಿದ್ವಲ್ಲ. ಎಷ್ಟು ಹಾಕಿಚ್ಚಿನಮ್ಮ? ಅವೇ ಎಷ್ಟಿದ್ದು ಮೊದಲು? ಇಲ್ಲ ಇಲ್ಲಿ ಕುಕ್ಕರ್ಗೆ ಹಾಕಿಲ್ಲ, ಅವೇ ಎಷ್ಟಿದ್ದು? ಅವು ಒಂದು ಇದ್ರಾಗ ಇಷ್ಟಿದ್ದು. ಮತ್ತು ಹಂಗೆ ಯಾಕೆ ಹಾಕ್ಬೇಕು ನಾನು? ಹಾಕಿಲ್ಲ ಅದಕ್ಕೆ. ಸಾಕು ಬಿಡ್ರಿ. ಹಾಕಿ ನನ್ನ ಕಪ್ಪ ಹಾಕ್ಬೋದು. ಮತ್ತೆ ತೆಗಿಯೋಕ್ಕಾಗಲ್ಲ ತಿರ್ಗಾಮರ್ಗ. ಇವತ್ತು ಹೊಸ ಪ್ಯಾಕೆಟ್ ಹರಿದೀವಿ ನೋಡ್ರಿ. ಇವತ್ತು ಏನಮ್ಮ ಚಲ್ತಿದೆಯೇ? ಇಲ್ಲಿ ನುಗ್ಗೆಕಾಯಿ ಬೇಯತ್ತವು, ಬೇಳೆ ಕೂಗ್ತಾವೆ. 3 ವಿಸಿಲ್ ತೊಗೊಂಡಿದ್ದೀನಿ ಬೇಳೆ. ಹಾಕು ಅದಕ್ಕೆ ನೋಡಿ ಇಷ್ಟೇ. ಇವು ಮೊದಲಿನ ಹಾಕಿ ನೋಡ್ರಿ, ಇವು ಹೆಂಗದ ಮೊದಲಿನ ಮಿಕ್ಸ್ ಮಾಡಿದ್ದು ಅನ್ಸುತ್ತೆ. ನಾನು ಸ್ವಲ್ಪ ದಪ್ಪ ಅದಾವೆ ಇವು ಚೂರು. ಇವು ಹಾಕಲ್ಲ ಅದ್ರಾಗ ಮಿಕ್ಸ್ ಮಾಡಿ ಹಾಕ್ತೀವಿ. ಚೆನ್ನಾಗಿದೆ. ಸಾಕಾ? ಹಾಂ ಸಾಕು ಬಿಡ್ರಿ. ಇಲ್ಲ ಬಿಡ್ರಿ, ತಡ್ರಿ. ಇಲ್ಲ ಬಿಡ್ರಿ, ತಡ್ರಿ. ನುಗ್ಗೆಕಾಯಿನ ಬೆಂದು ಒಗ್ಗರಣೆ ಹಾಕಿಬಿಡೋದು ಈಗ. ಫ್ರೆಂಡ್ಸ್ ಎಲ್ಲ ರೆಡಿ ಆಯ್ತು ನೋಡ್ರಿ. ಏ ಬಿಸಿ ಅಪ್ಪ ಕುಕ್ಕರು. ಈ ಕಡೆಗೆ ಬಾ. ಅವನಿಗೆ ಒಂದು ಪ್ಲೇಟ್ ಕೊಡ್ರಿ. ಅನ್ನ ಸಾಂಬಾರು ಕಲಿಸ್ಕೊಡ್ತೀನಿ ಅವ್ನಿಗೊಂಚೂರು. ಬಿಸಿ ಐತೆ ಕುಕ್ಕರು. ಬಿಸಿ 2 ಬಿಸಿ ಅದಾವು. ಸಂಧ್ಯಾಗ ಬಂದ ನೋಡಿ ಹಂಗೆ ನೋಡ್ಕೊಂಡು. ಹಾಂ ಪ್ಲೇಟ್ ಕೊಡ್ರಿ. ಹಾಂ ಸಾಂಬಾರು ನೋಡ್ರಿ, ನುಗ್ಗೆಕಾಯಿ ಸಾಂಬಾರು ಮಾಡಿದೆ. ಮಸ್ತಾಗೈತೆ ಟೇಸ್ಟ್ ಮಾತ್ರ. ಸ್ವಲ್ಪ ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಾನು ಏನಂಗೆ ಗಟ್ಟಿ ಆಗಲ್ಲ, ನಾನು ದಾಲ್ ಥರ ಮಾಡ್ತೀನಿ ಅಂತಂದೆ. ಬೇಡ ನಂಗೆ ಗಟ್ಟಿನೇ ಇದು, ತೆಳ್ಳಗೆ ಬೇಕು ನನಗೆ ಅಂತಂದು. ಹಾಗಾಗಿ ಸ್ವಲ್ಪ ತೆಳ್ಳಗೆ ನುಗ್ಗೆಕಾಯಿ ಸಾಂಬಾರು ಅನ್ನೋ ಜೊತೆ ಹಿಂಗೆ ಇರ್ಬೇಕು ನೋಡಿ ನಮ್ಗೆ, ಅಂದ್ರೆ ಚಂದ. ತೀರಾ ಗಟ್ಟಿ ಆದರೂ ಚೆನ್ನಾಗಿ ಅನಿಸಲ್ಲ. ತುಪ್ಪ ಬೇಕೇನು? ಅನ್ನ ತುಪ್ಪ ಸಾಂಬಾರು ಹಾಕ್ಕೊಂಡು ಚೆನ್ನಾಗಿರುತ್ತೆ. ಇದು ಬಂದು ರೈಸ್ ನೋಡ್ರಿ. ಇವತ್ತು ಬೇರೆ ಏನೂ ಮಾಡ್ಕೊಂಡಿಲ್ಲ, ಒಂದಿಷ್ಟು ಹಪ್ಪಳ ಕರ್ಕೊಂಡಿದ್ದೀವಿ. ಮುದ್ದೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಆಮೇಲೆ ಬೇಡ ಅಂತಂದ್ರು. ಸರಿ ಅಂತೇಳಿ ಮುದ್ದೆ ಏನು ಮಾಡ್ತಾ ಇಲ್ಲ. ಹೆಂಗೆ ಮಾಡ್ತಾ ನೋಡಿ ಇವನು ಪಿಂಟಿ. ರೈಸ್ ಕಲಿಸ್ಕೊಡ್ತೀನಿ ತಡ್ರಿ ಅವನಿಗೆ. ಇಷ್ಟೇ ನೋಡ್ರಿ ಇವತ್ತಿಂದು ಅಡುಗೆ ನಮ್ಮದು. ಬಿಸಿ ರೈಸ್ ಹೆಂಗಾಗಿತ್ತಂತ ಇದು ಮಾಡಬೇಕು. ಹೊಸ ಅಕ್ಕಿ ಸೂಪರ್ ಅಂತ ಅನಿಸುತ್ತೆ ನೋಡೋಣ. ಹಾಂ ಹಪ್ಪಳ ಸಾಂಬಾರಲ್ಲಿ ನೆನೆಸ್ಕೊಟ್ರೆ ತಿಂತಾನಾ? ಚಿನ್ನಮ್ಮ ರೈಸ್ ಹಾಕ್ತೀನಿ ಬಿಡು. ಅದನ್ನೇ ಕೊಡ್ತೀನಿ. ಒಳ್ಳಾಕಿ ಕಸಿನ ರೈಸ್ ಹಾಕ್ತೀನಿ. ನೈನ ಬಂದು ಮಜ್ಜಿಗೆ ಮಾಡತ್ತ ನೋಡ್ರಿ. ಈ ಸದ್ಯ ಈ ಬ್ಯಾಸ್ಗಿಗೆ ಏನು ಬೇಡ, ತನ್ನ ಒಂದು 2 ಗ್ಲಾಸ್ ಮಜ್ಜಿಗೆ ಕುಡಿದು ಮಕ್ಕೊಂಡ್ಬಿಡ್ಬೇಕು ಅಂತ ನಂಗೆ ಅನ್ಸುತ್ತೆ. ಅಷ್ಟು ಶೆಕೆ ಐತಿ. ನಿನ್ಗೂ ಹಾಕ್ಲಿ ಅಲ್ಲಿ. ಚಲೋ ಐತೆ ರೈಸು? ಚಲೋ ಐತೆ? ಏನು ರೈಸ್? ಊಟ ಮಾಡಿ ತಡ್ರಿ, ಊಟ ಮಾಡಿ ಹೇಳ್ತಾ ಇದ್ದೀನಿ. ಖಾಲಿ ಮಾಡಿದ್ರೆ ಬರ್ತಾನೆ ನೋಡಿ. ಸಾಕ ಸಾಂಬಾರು ಬೇಗ ಸಾಕ? ರಸ ಬೇಕು ಸಾಕ? ನಿಮಗೂ ಹಾಕೋದಿಲ್ಲ? ಹಾಕಿ. ಬಾ ಊಟ ಮಾಡಿ ಫ್ರೆಂಡ್ಸ್. ಇವಾಗ ಎಲ್ಲರೂ ಹಾಕ್ಕೊಂಡು ನೋಡ್ರಿ, ಒಂದೇ ನಿಮಿಷ ಊಟನ ಮಾಡೋದು ನೋಡ್ರಿ. ನುಗ್ಗೆಕಾಯಿ ಸಾಂಬಾರು, ಅನ್ನ, ಹಪ್ಪಳ ಇಷ್ಟೇ. ಚೆನ್ನಾಗಿದೆ, ಚಲೋ ಐತಿ. ಹ್ಞೂ ನಾಳೆ ಇನ್ನೂ ಸ್ವಲ್ಪ ನೀರು ಜಾಸ್ತಿ ಇನ್ನೂ ಮೆತ್ತು ಬೇಕು ನೋಡ್ರಿ. ನಮ್ಮ ಮನೆಯವ್ರಿಗೆ ಒಂದು ಸ್ವಲ್ಪ ಮೆತ್ತು ಬೇಕು ರೈಸು. ಏ ಪಿಂಟು ಒದೆ ಕೊಡ್ತೀನಿ ನೋಡಿ ನಿನಗೆ. ಬರೀ ಜಗಳನೇ ನಿಂದೀಗ. ಸಿಟ್ಟು ಜಗಳ ಬರೀ ಇದೇ ಕಲ್ತಾನೀಗ. ಬಿಡ್ತೀನಿ ಬಿಡು. ಸರಿ ಬರ್ತಾನ. ಬರೀ ಪ್ಲೇಟ್ನಾಗ ಬರ್ತಾನೆ ನೋಡ್ರಿ ಈಗಂತೂ. ಇಲ್ವಾ
ಫ್ರೆಂಡ್ಸ್ ಬರ್ರಿ ಈಗ ಊಟ ಮಾಡಮಂತ. ಇದರೊಂದಿಗೆ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಸ್ನೇಹಿತರೆ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.